ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಮಧ್ಯಾಹ್ನದ ವೇಳೆಯಲ್ಲಿ ಕೆಲವು ದೇವರ ವಾಕ್ಯಗಳನ್ನು ನಾವು ನೋಡಿಕೊಳ್ಳುತ್ತಾ ದೇವರ ಸಂದೇಶದಲ್ಲಿ ಹೋಗುವವರಾಗಿರೋಣ. ಈ ವಿಷಯದಲ್ಲಿ ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಇದುವರೆಗೂ ಕಣ್ಮಣಿಯಂತೆ ಕಾಯ್ದು ಕಾಪಾಡಿ ನಡೆಸುತ್ತಾ ಬಂದಿರುವಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಇದುವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ್ದು ನಿಮ್ಮ ಪ್ರೀತಿಯಾಗಿದೆ ತಂದೆ. ಸತ್ಯವೇದ ಗ್ರಂಥದಲ್ಲಿ ಮಾನವರ ಒಳಿತಿಗಾಗಿ, ನಿಮ್ಮ ಮಕ್ಕಳ ಒಳಿತಿಗಾಗಿ ತಂದೆ ಬರೆಸಿರುವಂಥ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ತಂದೆ ಈ ದಿನ ಒಳ್ಳೆಯ ಸಮಯವನ್ನು ಮಾಡಿಕೊಟ್ಟಿದ್ದರೆ ಅದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವವನಾದ ನನಗೆ ಬೇಕಾಗಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವರಾದಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದಲ್ಲಿ ನಡೆಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ಮುದ್ದು ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಮತ್ತೊಂದು ಸಾರಿ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಮರ್ಪಿಸ್ಕೊಳ್ತಾ ಇದ್ದೀನಿ ಬೇರೆ. ಈ ದಿನ ಒಂದು ಒಳ್ಳೆಯ ಸಂದೇಶವನ್ನು ನೋಡುವರಾಗಿರೋಣ. ವಿಮೋಚನೆ ಕಾಂಡದಲ್ಲಿ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೇವೆ. ವಿಮೋಚನೆ ಕಾಂಡದಲ್ಲಿ ಸುಮಾರು 20ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಈಗ ಅದೇ ಅಧ್ಯಾಯದಲ್ಲಿ ವಿಮೋಚನೆ ಕಾಂಡ, ನೀವು ಯಾರಾಗಿರ್ಬೋದು ಬೇರೆ, ನಿಮ್ಮಲ್ಲಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ವಚನಗಳಲ್ಲಿರುವಂಥ ಪರಮಾರ್ಥವನ್ನು ನೀವು ತಿಳಿದುಕೊಳ್ಳಬೇಕೆಂದು ನಿಮ್ಮಲ್ಲಿ ನಾನು ಪ್ರೀತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬೇರೆ. ಯಾಕೆಂದರೆ ಇದು ಕೇವಲ ದೇವರ ಮಾತುಗಳಾಗಿದೆ. ಈ ದಿನ ನಮ್ಮ ಜೀವಿತವು ಉಳಿದಿದೆ ಅಂದರೆ ಅದು ಮಹಾದೇವರ ಕೃಪೆ ಕರುಣೆಯಿಂದಾಗಿದೆ. ಆದುದರಿಂದ ಈ ಜೀವಿತ ಕಾಲದಲ್ಲಿ ಈ ಸಮಯವನ್ನು ಕೊಟ್ಟಂಥ ದೇವರಿಗೆ ನಾವು ಸಮಯವನ್ನು ಕೊಟ್ಟಿದ್ದರೆ ಖಂಡಿತ ನಮ್ಮ ಜೀವನ ಒಂದು ಉನ್ನತ ಸ್ಥಿತಿಗೆ ಹೋಗುವಂಥದ್ದಾಗಿರುತ್ತದೆ. ಆದುದರಿಂದ ದೇವರಿಗೆ ಸಮಯ ಕೊಡು. ವಿಮೋಚನೆ ಕಾಂಡ 20ನೇ ಅಧ್ಯಾಯ 14ನೇ ವಚನದಲ್ಲಿರುವಂಥ ದೇವರ ವಾಕ್ಯದ ಪರಮಾರ್ಥವನ್ನು ಈ ದಿನ ನೋಡಿಕೊಳ್ಳುವರಾಗಿರೋಣ. ವ್ಯಭಿಚಾರ ಮಾಡಬಾರದು. ಕಳೆದ ವಾರ ನೋಡ್ದು ನರಹತ್ಯೆ ಮಾಡಬಾರದು 9 ಅಕ್ಷರದಲ್ಲಿರುವಂಥ ಮಾತಿಗೆ ಅನೇಕ ವಿಷಯಗಳನ್ನು ನಾವು ಕುರಿತು ಧ್ಯಾನ ಮಾಡಿದ್ವಿ. ಈ ದಿನ ಅದೇ 9 ಅಕ್ಷರದಿಂದ ಕೂಡಿರುವಂಥ ಮಹಾ ಜ್ಞಾನದ ಮಾತು, ವ್ಯಭಿಚಾರ ಮಾಡಬಾರದು. ಏನ್ಪೇರೆ, ದೇವರು ಈ ಪ್ರಪಂಚದಲ್ಲಿರುವಂಥ ಸರ್ವ ಮಾನವರಿಗೆ ಒಂದು ಶ್ರೇಷ್ಠವಾದಂಥ, ಒಂದು ಉತ್ತಮವಾದಂಥ ಆಜ್ಞೆ ಕೊಡ್ತಾ ಇದ್ದಾರೆ. ಏನಂದರೆ ವ್ಯಭಿಚಾರ ಅಂದರೆ ವೇಶ್ಯತನ ಮಾಡಬಾರದು. ಏನ್ಪೇರೆ, ದೇವ್ರಿಗೆ ಏನಾದರೂ ಇದರಿಂದ ನಷ್ಟ ಇದೆಯಾ, ಲಾಭ ಇದೆಯಾ? ದೇವ್ರಿಗೇನು ನಷ್ಟ ಇದೆ, ದೇವ್ರಿಗೇನು ಲಾಭ ಇದೆ? ದೇವರು ಕಷ್ಟಪಟ್ಟು ಈ ಗ್ರಂಥಗಳನ್ನು ತನ್ನ ಭಕ್ತಾದಿಗಳ ಮೂಲಕ ಬರೆಸಿದ್ರು. ಒಂದು, ನನ್ನ ಮಕ್ಕಳಾದಂಥ ಈ ಭೂನಿವಾಸಿಗಳು ಕೆಡಬಾರದು ಅನ್ನುವಂಥ ಒಂದು ಉದ್ದೇಶ. ಒಂದು ಕೆಡಬಾರದು ಅನ್ನುವಂಥ ಉದ್ದೇಶ. ಲಾಭ ನಷ್ಟ ಏನೂ ಇಲ್ಲ. ಲಾಭ ನಷ್ಟ ಆಗುವಂಥದ್ದು ನಮಗೂ ನಿಮಗೂ ಆಗಿದೆ. ನಾವು ಒಂದು ವೇಳೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ನಮ್ಮ ಜೀವಿತವನ್ನು ಹಾಳು ಮಾಡಿಕೊಂಡ್ರೆ ಇದರಿಂದ ತಂದೆ ತಾಯಿಗಳಿಗೇನಾಗುತ್ತೆ, ನೋವಾಗುತ್ತೆ ಅಲ್ವಾ? ಅದೇ ರೀತಿ ಆ ತಂದೆಯಾದ ಸರ್ವೇಶ್ವರನು ಕೂಡ ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯ ನಡತೆಯಿಂದ ಬದುಕದೆ ಹೋದರೆ ನಮ್ಮ ಆತ್ಮವು ಅಧೋಲೋಕಕ್ಕೆ ಹೋಗಿ ಸೇರುವಂಥದ್ದಾಗಿರ್ತದೆ ಪ್ರೇರೆ. ಆದ್ದರಿಂದ ದೇವರು ಹೇಳುವಂಥ ಮಾತು ವ್ಯಭಿಚಾರ ಮಾಡಬಾರದು. ಓಕೆನಾ ಪ್ರೇರೆ? ವ್ಯಭಿಚಾರ ಮಾಡಿದ್ರೆ ಏನಾಗುತ್ತೆ ಅಂತ ಈ ಜನ ಅನ್ಕೋಬೋದು. ಅದರಲ್ಲಿ ಸುಖ ಐತಲ್ರಿ, ನೆಮ್ಮದಿ ಐತಲ್ರಿ, ವ್ಯಭಿಚಾರ ಮಾಡೋದ್ರಲ್ಲಿ ಏನೈತೆ ಅಂತ ಸ್ತ್ರೀ ಪುರುಷ, ಹುಡುಗ ಹುಡುಗಿ ಅನ್ಕೋಬೋದು. ಏನಾಗತ್ತೆ ಅನ್ನುವಂಥ ವಿಷಯವನ್ನು ಕುರಿತು ಈ ದಿನ ನಾವು ನೋಡಿಕೊಳ್ಳೋಣ ಏನಾಗಬಹುದು ಅಂತ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ. ಜ್ಞಾನೋಕ್ತಿಗಳು, ಜ್ಞಾನವನ್ನು ತಂದ್ಕೋಬೇಕಂದ್ರೆ
ಒಂದು ಸಾರಿ ಎಲ್ಲರೂ ಜ್ಞಾನೋಕ್ತಿಗಳು ಎಂಬುವಂತಹ ಪುಸ್ತಕವನ್ನು ಸತ್ಯವೇದ ಗ್ರಂಥದಲ್ಲಿ ತೆಗೆಯೋಣ. 7ನೇ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯದಲ್ಲಿ 4ರಿಂದ ಮುಂತಾದ ವಚನಗಳನ್ನು ಓದ್ಕೊಂಡು ಹೋಗೋಣ. ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೇ ಎಂದು ಕರೆ. ಯಾಕೆ? ಅವು ಜಾರಳಿಂದ ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವವು. ನೀನು ಜ್ಞಾನಕ್ಕೆ ಅಕ್ಕ, ವಿವೇಕಕ್ಕೆ ತಂಗಿ ಅಂತ ಹೇಳಿದ್ರೆ ಅಂದ್ರೆ ನೀನು ಜ್ಞಾನವಂತನಾದ್ರೆ, ನೀನು ವಿವೇಕವಂತನಾದ್ರೆ ಅಂದ್ರೆ ಜ್ಞಾನಕ್ಕೆ ವಿವೇಕಕ್ಕೆ ನಿನ್ನ ಹೃದಯದಲ್ಲಿ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಮನೆ ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿರಿರ್ತಾರೆ. ಅಕ್ಕನಿಗೆ ನಮ್ಗಿಂತ 10 ವರ್ಷ ದೊಡ್ಡವಳಾಗಿರ್ತಾಳೆ, ತಮ್ಮನಿಗಿಂತ ಅಕ್ಕ 10 ವರ್ಷ ದೊಡ್ಡವಳಾಗಿರ್ತಾರೆ. ತಮ್ಮ ಆದವನು ಗೌರವ ಕೊಟ್ಟರೆ ಮಾತಾಡ್ಬೇಕಲ್ಲ, ಗೌರವ ಕೊಟ್ರೆ ಈ ಕಡೆಯಿಂದ ಏನ್ ತಮ್ಮ ಅಂತ ಗೌರವ ಕೊಡುತ್ತೆ. ಈಗಿನ ಕಾಲದಲ್ಲಿ ಇದ್ದಾರೆ ಬೇರೆ, ನಿಜವಾಗ್ಲೂ ಬಹಳ ಅಸಹ್ಯವಾಗಿ ಬದುಕುವಂತ ಸಹೋದರರು ಸಹೋದರಿಯರಿದ್ದಾರೆ. ಅಕ್ಕನೂ ಮರ್ಯಾದೆ ಕೊಡಲ್ಲ, ಈ ಕಡೆ ತಮ್ಮನೂ ಮರ್ಯಾದೆ ಕೊಡಲ್ಲ. ಅಕ್ಕ ತಂಗಿ ಅಂತ ಕರೆಯುವಾಗ, ಅಕ್ಕ ಬಾ ಅಕ್ಕ ಹೋಗಕ್ಕ ಅಂತ ಕರೆಯುವಾಗ ತಮ್ಮನು ಕೂಡ ಅಕ್ಕಳು ಮರ್ಯಾದೆ ಕೊಡ್ತಾರೆ. ಅದೇ ರೀತಿ ಜ್ಞಾನಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಗೌರವ ಕೊಡಬೇಕು. ಜ್ಞಾನದ ಮಾತು, ವಿವೇಕದ ಮಾತು ಬರುವಾಗ ಅದನ್ನು ಗೌರವದಿಂದ ನಾವು ಸ್ವೀಕಾರ ಮಾಡ್ಕೋಬೇಕು. ಅದಕ್ಕೆ ಮರ್ಯಾದೆ ಕೊಡ್ಬೇಕನ್ನುವಂಥದ್ದೇ ಈ ಮಾತಿನ ಅರ್ಥ. ಮರ್ಯಾದೆ ಕೊಟ್ರೆ ಏನಾಗುತ್ತೆ? ಜ್ಞಾನಕ್ಕೆ ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೇ ಎಂದು ಕರಿ. ಆಪ್ತ ಮಿತ್ರಳೆ ಅಂದ್ರೆ ಮರಣದ ಸಮಯದಲ್ಲಿ ಒಂದು ಮಿತ್ರನಂತೆ ಕಾಪಾಡುವಂತ ಆಪ್ತ ಸ್ನೇಹಿತ, ಆಪ್ತ ಮಿತ್ರನು. ಓಕೆನಾ ಪ್ರೇರೆ? ಯಾಕೆ ಇದು ಈ ಅಕ್ಕ ಅನ್ನುವಂಥದ್ದು ಆಪ್ತ ಮಿತ್ರಗಳಿಗೆ ಏನ್ ಬೇಕಾಗುತ್ತೆ ಅಂದ್ರೆ ಅವು ಜಾರಳಿಂದ ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವು. ಪರಸ್ತ್ರೀ, ಜಾರಳು ಅಂದ್ರೆ ನಡತೆಗೆಟ್ಟವಳು, ಪರಸ್ತ್ರೀ ಅಂದ್ರೆ ಪರರ ಹೆಂಡತಿಯಾದವಳು. ಪರರ ಹೆಂಡತಿಯಾದವಳಿಂದ ನಿನ್ನನ್ನು ರಕ್ಷಿಸುತ್ತದೆ. ಪ್ರೇರೆ ಅರ್ಥ ಮಾಡ್ಕೊಳ್ಳಿ, ದೇವರೇನಿರುವಂತ ಮತ್ತು ವ್ಯಭಿಚಾರ ಮಾಡಬಾರ್ದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇದರಿಂದ ಆಗುವಂತ ಅನಾಹುತಗಳನ್ನು ನಾವು ಇದನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸತಕ್ಕದ್ದು. ಪರಸ್ತ್ರೀ ನೋಡಿ ಬೇರೆ, ಗಂಡನು ಮುಂಜಾನೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಮಕ್ಕಳಿಗೆ ಬೇಕಾದಂಥ ತಿಂಡಿಯನ್ನು, ಹೆಂಡತಿಗೆ ಬೇಕಾದಂಥ ಆಹಾರವನ್ನು, ದವಸವನ್ನು, ಧಾನ್ಯವನ್ನು, ಮನೆ ಬಾಡಿಗೆಯನ್ನು, ಮತ್ತೊಂದನ್ನು ತೆಗೆದುಕೊಂಡು ಬಂದು ಹೆಂಡತಿಗೆ ತ್ಯಾಗ ಮಾಡ್ತಾರೆ. ದಿನಾಪೂರ್ತಿ ಇದೇನೆ ಪ್ರೇರೆ ಗಂಡನನ್ನು. ಈಗ ಹೆಂಡತಿ ಏನಾಗಿದ್ದಾಳೆ? ಹೆಂಡತಿ ಗಂಡನನ್ನು ಮೋಸ ಮಾಡಿ ಪರಪುರುಷನ ಒಟ್ಟಿಗೆ ಅನೈತಿಕ ಸಂಬಂಧ ಮಾಡ್ಕೊಳ್ತಾ ಇದ್ದಾಳೆ. ಅರ್ಥ ಮಾಡ್ಕೊಳ್ಳಿ. ಈಗ ಸ್ವಂತ ಆತನ ಗಂಡನನ್ನು ಅಷ್ಟು ವರ್ಷದಿಂದ ಸಂಸಾರ ಮಾಡಿದಂಥ ಗಂಡನನ್ನು ಬಿಟ್ಟು ಮಕ್ಕಳನ್ನು ಕುರಿತು ಆಲೋಚನೆ ಮಾಡದೆ ದರಿದ್ರಳ ಜೀವಿತವನ್ನು ಜೀವಿಸುತ್ತಿರುವಂಥ ಈತಳು ಪರಪುರುಷನ ಒಟ್ಟಿಗೆ ಸಹವಾಸ. ಆ ಪರಪುರುಷನು ನೀನಾಗಿರ್ಬೋದು. ನಮ್ಮ ಜೀವನ ಏನಾಗುತ್ತೆ ಹೇಳಿ? ಗಂಡನನ್ನೇ ಮಕ್ಕಳನ್ನೇ ಮೋಸ ಮಾಡಿ ಬಂದಂಥವಳು ನಿನ್ನನ್ನು ಮೋಸ ಮಾಡಿ ಕೂಡ ಪರನ ಸಹವಾಸದಲ್ಲಿ ಹೋಗುವಂತ ಕಾರ್ಯಗಳು ನಡೆಯುವಂಥದ್ದಾಗಿರ್ತದೆ. ಅದೇ ಹೇಳ್ತಲ್ಲ ಪ್ರಿಯರೇ, ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸ್ಕೋಬೇಕಂದ್ರೆ ನೀನೇನ್ ಮಾಡಬೇಕು? ಜ್ಞಾನವಂತನಾಗು, ವಿವೇಕವನ್ನು ಮಿತ್ರಳೆ ಅಂತ ಕರಿ, ಆಪ್ತ ಮಿತ್ರಳೆ ಅಂತ ಕರಿ, ಜ್ಞಾನವನ್ನು ಸಂಪಾದನೆ ಮಾಡು. ಇದೇ ರೀತಿ ನಿನ್ನ ಹಾಗೆ ವೇಶ್ಯರನ್ನು ಹಿಂಬಾಲಿಸಿದವರ ಗತಿ ಭಯಂಕರವಾದ ದುರ್ಗತಿಗೆ ಹೋಗಿದೆ. ತಿನ್ನೋದಕ್ಕೆ ಆಹಾರವಿಲ್ಲದೆ, ಉಡುವುದಕ್ಕೆ ವಸ್ತ್ರವಿಲ್ಲದಂಥ ರೀತಿಯಲ್ಲಿ ಭಿಕಾರಿಗಳಾಗಿ ಅನೇಕರು ವೇಷವಾಟಿಗೆ ಜೀವಿತಕ್ಕೆ ಹೋಗಿ ತಮ್ಮ ಜೀವಿತಗಳನ್ನು ಸರ್ವನಾಶ ಮಾಡಿಕೊಂಡಿದ್ದಾರೆ ಪ್ರೇರೆ. ರಾಜರುಗಳು, ಶೂರರುಗಳು, ವೀರರುಗಳು ಹೆಣ್ಣಿನ ಸಹವಾಸವನ್ನು ಮಾಡಿ ಭಿಕಾರಿಗಳಾಗಿ ಭಯಂಕರವಾದ ದುರ್ಗತಿಗೆ ಬಂದಿದ್ದಾರೆ ಪ್ರೇರೆ. ಮತ್ತು ಇನ್ನು ಕೆಲವರು HIV ಏಡ್ಸ್ ರೋಗವನ್ನು ಬಂದು
HIV ಏಡ್ಸ್ ರೋಗವನ್ನು ಬರೆಸ್ಕೊಂಡು ಹುಳ ಬಿದ್ದು ಸತ್ತಿರುವಂಥ ಭಯಂಕರವಾದಂಥ ಜನರಿದ್ದಾರೆ. HIV ರೋಗ ಬಂತು ಅಂದರೆ 3 ತಿಂಗಳು 4 ತಿಂಗಳು ಮುಗೀತು. ದೇಹದಲ್ಲಿರುವಂಥ ಮಾಂಸಗಳನ್ನೆಲ್ಲ ಬಹು ರುಚಿಯಿಂದ ಆ ಹುಳಗಳು ತಿಂದು ನಮ್ಮನ್ನು ನಾಪತ್ತೆಯಾಗಿ ಕಾಣೆ ಮಾಡುತ್ತವೆ. ಕಳೆದ ತಿಂಗಳು ಹೇಗಿದ್ದು ನೀನು, ಯಾಕೋ ಹೀಗಾದೆ ಅಂದರೆ, ನೀನು ಹೇಗೆ ಬೇರೆ ಹೆಣ್ಣು ಮಕ್ಕಳ ಮಾಂಸವನ್ನು ರುಚಿಸಬೇಕೆಂತ ಹೋದೋ, ನಿನ್ನಲ್ಲಿರುವಂಥ ಹುಳವೇ ನಿನ್ನ ಮಾಂಸವನ್ನು ರುಚಿ ನೋಡೋದಕ್ಕೆ ಹೋಗ್ತದೆ. ನೀನು ಬೇರೆ ಮಾಂಸವನ್ನು ಇಷ್ಟಪಟ್ಟು ನೀನು ಹೋಗುವಾಗ ನಿನ್ನಲ್ಲಿರುವಂಥ ಮಾಂಸ ನಿನ್ನನ್ನು ಇಷ್ಟಪಡದೆ ಬಿಡುತ್ತಾ? ನೀನು ಬೇರೆಯವರನ್ನು ಅನುಭವಿಸಬೇಕಂತ ಹೋಗುವಾಗ ನಿನ್ನಲ್ಲಿರುವಂಥ ಹುಳಗಳು, ರೋಗದಿಂದ ಬರುವಂಥ ಹುಳಗಳು, HIV ಏಡ್ಸ್ ರೋಗದಿಂದ ನಿನ್ನ ದೇಹವು ಕ್ಷೀಣವಾಗುತ್ತೆ. ಕಡೆ ಒದಿಕೋಣ. ಒಬ್ಬ ಬುದ್ಧಿಹೀನನೇ ಇರ್ತಾನಂತೆ, ಮೂಢನು. ಅವನೇನು ಮಾಡ್ತಾನಂತ ನೋಡಿಕೋಣ. ನಾನು ನನ್ನ ಮನೆಯ ಜಾಲರಿಯಿಂದ ಇಣುಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವಳೆಯ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗಿದ್ದನು ಕಂಡೆನು. ಅಂದರೆ ಒಂದು ಜ್ಞಾನವಂತೆ ಸ್ತ್ರೀ ನೋಡ್ತಾ ಇದ್ದಾಳಂತೆ. ಅಂದರೆ ಜ್ಞಾನವಂತೆ ನೋಡ್ತಾ ಇದ್ದಾಳಂತೆ. ಒಬ್ಬ ಮೂಢನು ಹೇಗೆ ಪರ ಸ್ತ್ರೀಯ ಬಳಿಗೆ ಹೋಗಿ ತನ್ನ ಜೀವಿತಗಳನ್ನು ಸರ್ವನಾಶ ಮಾಡಿಕೊಳ್ತಾರೋ ಅಂತ ವಿಷಯವನ್ನು ಇದನ್ನ ನೋಡ್ತಾ ಇದ್ದೀನಿ. ಮತ್ತೊಂದು ಸರಿ ಓದ್ತೀನಿ. ನಾನು ನನ್ನ ಮನೆಯ ಜಾಲರಿಯಿಂದ ಇಣುಕಿ ನೋಡಲು ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಕಡಿಮೆ ಬುದ್ಧಿ ಉಳ್ಳವರು ಯೌವನಕರು ಕಾಣಿಸಿದ್ರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಸಂಜೆಯ ಮೊಬ್ಬಿನಲ್ಲಿ ಮಧ್ಯರಾತ್ರಿಯ ಅಂಧಕಾರದಲ್ಲಿ ಅವಳ ಮನೆಯ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗಿದ್ದನ್ನು ಕಂಡೆನು. ಇಗೋ, ವೇಷವನ್ನು ಧರಿಸಿಕೊಂಡು ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕದವಳಲ್ಲ. ಅಂದರೆ ಪತಿವ್ರತೆಯಾಗಿ ಜೀವಿಸ್ತಾ ಇಲ್ಲ ಇವಳು. ಹಠಮಾರಿ, ಗಂಡನ ಬಳಿಯಲ್ಲೇ ಕೂಗಾಟದವಳು, ಕಿರ್ಚಾಟದವಳು, ಸಮಾಧಾನವಾಗದವಳು ಏನು ಮಾಡ್ತಾರೆ? ಇಗೋ ಅವಳ ಮನೆಯ ಕಡೆಗೆ ತಿರುಗಿದ್ದನ್ನು ಕಂಡೆನು. ಇಗೋ, ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ಒಂದು ವೇಳೆ ಬೀದಿಗಳಲ್ಲಿರುವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವಳು. ಅಂತೂ ಪ್ರತಿಯೊಂದು ಮೂಲೆಯಲ್ಲಿಯೂ ಹೊಂಚು ಹಾಕುವಳು. ಸ್ಕೆಚ್ ಆಗ್ತಾ ಇರ್ತಾರಂತೆ ಯಾವನು ಸಿಗ್ತಾನೆ ಅಂತ ಅವ್ರನ್ನ ಅಪಹರಿಸುವುದಕ್ಕೆ, ಪಾಪದಲ್ಲಿ ಬಿಡಿಸೋದಕ್ಕೆ. ಹೊಂಚು ಹಾಕುವಳು. ಅವನನ್ನು ಹಿಡಿದು ಮುದ್ದಾಡಿ ನಾಚಿಕೆಗೆಟ್ಟವಳಾಗಿ, ಎಲೆ, ಈ ದಿವಸ ನನ್ನ ಹರಿಕೆಗಳನ್ನು ಸಲ್ಲಿಸಿದ್ದೇನೆ, ಸಮಾಧಾನ ಯಜ್ಞಶೇಷವು ನನ್ನಲ್ಲಿದೆ, ಅದಾ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ. ನಿನ್ನನ್ನು ಆತುರದಿಂದ ಹುಡುಕಿ ಕಂಡುಕೊಂಡೆನು. ನನ್ನ ಮಂಚದಲ್ಲಿ ಸುಪ್ಪತ್ತಿಯನ್ನು, ಐಗುಪ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ. ಹಾಸಿಗೆಯ ಮೇಲೆ ರಕ್ತಬೋಳ, ಅಂಗೂರ, ಲವಂಗ, ಚಕ್ಕೆ ಇವುಗಳ ಚೂರ್ಣವನ್ನು ಉದರಿಸಿದ್ದೇನೆ. ಬಾ, ಬೆಳಗಿನ ತನಕ ಬೇಕಾದಷ್ಟು ರಮಿಸುವ, ಕಾಮ ವಿಲಾಸಗಳಿಂದ ಸಂತೋಷಿಸುವ. ಯಜಮಾನನು ಮನೆಯಲ್ಲಿಲ್ಲ, ದೂರ ಪ್ರಯಾಣದಲ್ಲಿದ್ದಾನೆ, ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಎಂತೇರೆ? ಬಾ, ಮನೆಯಲ್ಲಿ ಗಂಡನಿಲ್ಲ, ದೂರ ಪ್ರಯಾಣಕ್ಕೆ ಹೋಗಿದ್ದಾನೆ, ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಮೆಗೂ ಅಮಾವಾಸ್ಯೆಗೂ ಬರ್ತಾನೆ. ಎಂತೇರೆ? ಈ ವಿಷಯದಲ್ಲಿ ನಾನು ಗಂಡಂದಿರಿಗೆ ಹೇಳುವಂಥ ಮಾತು, ಮನೆಯಲ್ಲಿರುವಂಥ ಹೆಂಡತಿ ಬೇರೆ ಪುರುಷನನ್ನು ಮೋಹಿಸಿ ಮನೆಗೆ ಕರೆಸ್ಕೋಬೇಕಂದ್ರೆ ಕಾರಣ ಯಾರು? ನಿಮ್ಮಂಥ ಗಂಡಂದಿರಂದಲ್ಲಮ್ಮ. ಅಮಾವಾಸ್ಯೆಗೂ ಹುಣ್ಣಿಮೆಗೂ ಬರುವಂಥ ಪರಿಸ್ಥಿತಿ ಯಾಕೆ ಬೇಕು? ಬೇರೆ ಎಂತಕ್ಕೋಸ್ಕರ ಸಂಪಾದನೆ ಮಾಡ್ತಾ ಇದ್ದೀರಾ? ನೀವು ಸಂಪಾದನೆ ಮಾಡಿ ನಿಮ್ಮ ಹೆಂಡತಿ ಕೈ ಕೊಡ್ತೀರಾ. ಕಷ್ಟಪಟ್ಟು ಸಂಪಾದನೆ ಮಾಡಿ ನನ್ನ ಹೆಂಡತಿ ಅಲ್ಲಿ ತುಂಬ ಚೆನ್ನಾಗಿದ್ದಾಳೆ, ನನಗೋಸ್ಕರನೇ ಕಾಯ್ತಾ ಇದ್ದಾಳೆ, ನನ್ನ ಮಕ್ಕಳು ನನ್ನನ್ನು ಕಾಯ್ತಾ ಇದ್ದಾರೆ ಅಂತ ನೀನು ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಹೆಂಡತಿಗೆ ಕಾಸು ಕೊಟ್ಟು ಕಳಿಸ್ತಾ ಇರ್ತೀಯ. ಅಮಾವಾಸ್ಯೆಗೆ ಒಂದೋಗಿ ಬರ್ತೀಯ. ಈತಳು ಆ ಹಣವನ್ನು ಮಡಿಕೊಂಡು
ಪತಿವ್ರತೆಯಾಗಿ ಬದುಕ್ತಾರಂತ ನಂಬಿಕೆ ಇದೆಯಾ? ಪರಪುರುಷನ ಸಹವಾಸವನ್ನು ಮಾಡಿ ಆ ಹಣವನ್ನು ಬೇರೆಯವನಿಗೆ ಕೊಟ್ಟು ಅವನ ಒಟ್ಟಿಗೆ ವ್ಯಭಿಚಾರ ಮಾಡುವಂಥ ಪರಿಸ್ಥಿತಿಯಲ್ಲಿ ಅನೇಕ ಸ್ತ್ರೀಯರು ಇದ್ದಾರೆ. ಬೇರೆ 40%, 100%ಅಲ್ಲಿ 40% ಅನೈತಿಕ ಸಂಬಂಧದಲ್ಲಿ ಪಾಪ ನಡೀತಾ ಇದೆ ಪ್ರಿಯರೇ. ಪ್ರಪಂಚದಲ್ಲಿ 40% ಗಂಡ ಇದ್ದರೂ ಪರಪುರುಷನ ಸಹವಾಸ, ಹೆಂಡತಿ ಇದ್ದರೂ ಪರ ಸ್ತ್ರೀಯ ಸಹವಾಸದಲ್ಲಿ ಬಿದ್ದಿದ್ದಾನೆ ಮನುಷ್ಯ. ಏನಾಗಿದೆ ಪ್ರಿಯರೇ ನಿಮಗೆ? ದೇಹವನ್ನು ಸುಲಿದ್ರೆ ಎಲ್ಲ ಒಂದೇ ಥರ ಇರುತ್ತೆ ಅಲ್ವಾ? ಮಟನ್ ಸ್ಟಾಲಲ್ಲಿ ಹೋಗಿ ನೋಡಿ, ಚಿಕನ್ ಸ್ಟಾಲಲ್ಲಿ ಹೋಗಿ ನೋಡಿ, ಬೀಫ್ ಸ್ಟಾಲಲ್ಲಿ ಹೋಗಿ ನೋಡಿ, ಎಲ್ಲ ಚರ್ಮ ಸುಲಿದಿರುವಂಥ ಪ್ರಾಣಿಗಳ ದೇಹವು ಒಂದೇ ರೀತಿಯಲ್ಲಿರುತ್ತೆ. ನಾನು ಬೆಳ್ಳಗಿರ್ಬೋದು, ನೀವು ಕಪ್ಪಗಿರ್ಬೋದು, ನನ್ನ ಚರ್ಮ ಸುಲಿದ್ರು, ನಿಮ್ಮ ಚರ್ಮ ಸುಲಿದ್ರು, ಕೆಂಪಗಿರೋಂಥ ಚರ್ಮವನ್ನು ಸುಲಿದ್ರು, ಬೆಳಪಾಗಿರೋಂಥ ಚರ್ಮವನ್ನು ಸುಲಿದ್ರು, ಕಪ್ಪಾಗಿರೋಂಥ ಚರ್ಮವನ್ನು ಸುಲಿದ್ರು, ದೇಹವು ಮಾಂಸವು ಒಂದೇ ರೀತಿಯಲ್ಲಿರುತ್ತೆ. ಅರ್ಥ ಆಯ್ತಾ? ನೀವು ಮಾಡುವಂಥ ಈ ಕೆಲಸದಿಂದ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳುಗಳು ದಾರಿ ತಪ್ತಾ ಇದ್ದಾರೆ. ನೋಡಿ, ಒಂದು ಸ್ತ್ರೀ ಯಾವ ರೀತಿ ದಾರಿ ಕೆಟ್ಟಿದ್ದಾಳೆ ಬೇರೆ, ದಾರಿ ತಪ್ಪಿದ್ದಾಳೆ. ನಾವು ಸಂಪಾದನೆಗೋಸ್ಕರ ಹೊರಗಡೆ ಹೋಗುವಾಗ ಹೆಂಡತಿಯರು ಪರಪುರುಷನ ಸಹವಾಸವನ್ನು ಮಾಡಿ ನನ್ನ ಗಂಡನು ಹುಣ್ಣಿಮೆಗೆ, ಅದೇ ಹೇಳುತ್ತೆ ನೋಡಿ ಪ್ರಿಯರಲ್ಲಿ, ಆ ಮಾತನ್ನು ಓದಿಕೋಣ. ಯಜಮಾನನು ಮನೆಯಲ್ಲಿಲ್ಲ, ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 19ರಿಂದ ಓದ್ತಾ ಇದ್ದೀನಿ. ಯಜಮಾನನು ಮನೆಯಲ್ಲಿಲ್ಲ, ದೂರ ಪ್ರಯಾಣದಲ್ಲಿದ್ದಾನೆ, ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ ಅವನನ್ನು ತನ್ನ ಸವಿ ಮಾತುಗಳಿಂದ ಬಲತ್ಕರಿಸಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಬರ್ತಾನೆ. ಬೇರೆ ಅನೇಕ ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬರ್ಗಳಲ್ಲಾಗಿರ್ಬೋದು ನೋಡ್ಬೋದು ಬೇರೆ. ಯೋಧ ಅಂದರೆ ದೇಶ ಕಾಯುವಂಥ ಸೈನಿಕನು ಬೇರೆ. ಅನೇಕ ವರ್ಷಗಳು, ತಿಂಗಳುಗಳು ಕಾಲವನ್ನು ಕಳೆದುಕೊಂಡು ಅಲ್ಲಿ ಯುದ್ಧ ಮಾಡಿ ದೇಶವನ್ನು ರಕ್ಷಿಸೋದಕ್ಕೋಸ್ಕರ ಕಷ್ಟಪಟ್ಟು ಬೆವರು ಸುರಿಸಿ ಅಲ್ಲಿ ಕಷ್ಟಪಡುತ್ತಿರುವಾಗ ಅದಕ್ಕೆ ಬೇಕಾದಂಥ ಸಂಬಳಗಳನ್ನು ಸರ್ಕಾರದವರು ಕೊಟ್ಟು ಅವ್ರ ಮನೆ ಕುಟುಂಬನ ಅದ್ಭುತವಾಗಿ ಪೋಷಿಸ್ಕೊಳ್ಳುವಂಥ ತುಂಬ ಸಂಬಳ ಜಾಸ್ತಿ ಇರುತ್ತೆ ಅವ್ರಿಗೆ. ಹೆಂಡತಿಗೆ ಕೊಡುವಾಗ, ಹೆಂಡತಿಯನ್ನು ನೋಡೋಕ್ಕೆ ಬರುವಾಗ ಏನಾಗಿರುತ್ತೆ ಬೇರೆ, ಹೆಂಡತಿ ಪರ ಪುರುಷನ ಒಟ್ಟಿಗೆ ಪಾಪ ಮಾಡುವುದನ್ನು ನೋಡಿ ಭಯಂಕರವಾದಂಥ ನೊಂದುಕೊಳ್ತಾರೆ. ಅದೇ ರೀತಿ ಬೇರೆ ಮಿಲಿಟ್ರಿಗೆ ಹೋದವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. 1 ತಿಂಗಳು 2 ತಿಂಗಳಿಗೋಸ್ಕರ ನೀವು ಹೊರಗಡೆ ಹೋಗುವಾಗ ಈಗಿನ ಸಿನಿಮಾಗಳು, ಸೀರಿಯಲ್ಗಳು ಭಯಂಕರವಾದ ರೀತಿಯಲ್ಲಿ ಮನುಷ್ಯರನ್ನು ಕೆಡಿಸ್ತಾವೆ. ಬೇರೆ ಆಲೋಚನೆ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ನನ್ನ ತಾಯಿ, ನನ್ನ ಅಕ್ಕ, ನನ್ನ ತಂಗಿಯ, ನನ್ನ ಮಕ್ಕಳ ಸಮಾನ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಕೇಳೋದು, ನನ್ನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಕೇಳೋದು ಬೇರೆ ಬೇರೆ ಅಲ್ಲ. ಅರ್ಥ ಮಾಡ್ಕೊಂಡು, ನಾವೆಲ್ಲ ಒಂದೇ ತಂದೆಯಾದ ಪರಮಾತ್ಮನ ಮಕ್ಕಳು, ಒಂದೇ ತಾಯಿಯಿಂದ ಹುಟ್ಟಿದವರು. ಆದ್ದರಿಂದ ನಿಮ್ಮನ್ನು ಕುರಿತು, ನಿಮ್ಮ ಮನೆಯನ್ನು ಕುರಿತು ನನಗೆ ಯೋಚನೆ ಇದೆ. ಯಾಕಂದರೆ ದೇವರ ಮಾತು ಸುಳ್ಳಾಗಲ್ಲ. ಗಂಡನು ಅಮಾವಾಸ್ಯೆ ಹುಣ್ಣಿಮೆಗೆ ಬರೋ ರೀತಿಯಲ್ಲಿ ಬಹಳ ನಂಬಿಕೆ ಇಟ್ಟು ಹೋದ್ನ, ಎಲ್ಲ ಹೆಂಡತಿರು ಆ ರೀತಿ ಇರ್ತಾನಂತ ನಾನು ಹೇಳ್ತಾ ಇಲ್ಲ. ಸುಮಾರು 60% ಆ ರೀತಿ ನಡೀತಾ ಇದೆ. ಆ 60%ಅಲ್ಲಿ ಯಾರು ಇರ್ತಾರೋ, ಯಾರು ಬಿಡ್ತಾರೋ ನಂಬಕ್ಕಾಗತ್ತಾ ಪ್ರೇರೆ? ಹೇಳೋಕ್ಕಾಗತ್ತಾ? ಆಲೋಚನೆ ಮಾಡಿ. ಹಣ ಸಂಪಾದನೆಯಿಂದ ನೀವು ಅಲ್ಲೋದ್ರೆ ಇಲ್ಲಿ ನಿಮ್ಮ ಜೀವಿತ, ನಿಮ್ಮ ಮನೆ ಕುಟುಂಬ, ನೀವು ಸಂಪಾದನೆ ಮಾಡಿದಂಥ ಹಣವು ಪರಪುರುಷನ ಸಹವಾಸ ಹಣ ಹೋಗುತ್ತೆ. ನಿಮ್ಮ ದೇಹವು ರೋಗದಿಂದ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಬಹು ಜಾಗ್ರತೆಯಿಂದ ನಿಮ್ಮ ಮನೆ ಕುಟುಂಬದಲ್ಲಿ ಪ್ರೀತಿಯಿಂದ ನೀವು ಪ್ರತಿದಿನ ಇರಿ. ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ವಾರಕ್ಕೆ 1 ತಿಂಗಳಿಗೆ ಬೇಡ ಪ್ರೇಮ. ಇರೋದ್ರಲ್ಲಿ ತೃಪ್ತಿಯರಾಗಿರಿ. ನೀವು ಈ ರೀತಿ ಹೋಗುವಾಗ ಹೆಂಡತಿಯರು ದಾರಿ ತಪ್ಪಿ ಕೆಟ್ಟ ಮಾರ್ಗದಲ್ಲಿ ಹೋಗುವಾಗ ಅವರಿಂದ ಬರುವಂಥ ರೋಗ, ಅವನು ಯಾರ ಜೊತೆ ಸಹವಾಸ ಮಾಡಿರ್ತಾನೋ, ಆ ಲೋಫರ್ ಯಾರು ಸಹವಾಸವನ್ನು ಮಾಡಿ ಅವನು ರೋಗ ಅಂಟಿಸ್ಕೊಂಡಿರ್ತಾನೋ, ಆ ಲೋಫರಿಂದ ನಿಮ್ಮ ಹೆಂಡತಿಗೆ ರೋಗ ಬಂದು, ನಿಮ್ಮ ಹೆಂಡತಿಯಿಂದ ನಿಮಗೆ ರೋಗ ಬಂದು, ನಿಮ್ಮಿಂದ ಮಕ್ಕಳು ರೋಗ ಬಂದು ನಿಮ್ಮ ವಂಶ ನಿರಂಶ ಆಗುವುದು ಬೇಡ. ಆದ್ದರಿಂದ ಸ್ವಲ್ಪ ಸಂಪಾದನೆ ಮಾಡಿ ಮನೆಯಲ್ಲಿರಿ, ಪ್ರತಿದಿನ ಮನೆಯಲ್ಲಿರಿ, ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಿ, ಪ್ರೀತಿಯಿಂದ ಇರಿ. ಏನು ಬೇರೆ ಡೆಲ್ಲಿ ಕಡೆ ಇರುವಂಥ ಅನೇಕ ಹಿಂದಿ ಜನಾಂಗದವ್ರು ಇಲ್ಲಿ ಬಂದ್ಬಿಟ್ಟಿರ್ತಾರೆ. ಅವ್ರು ಕೇಳುವಾಗ
ಹೆಂಡತಿ ಮಕ್ಕಳು ಇದ್ದಾರೇನಪ್ಪ? ನಾನೊಬ್ಬರನ್ನು ಕೇಳಿದೆ, ಹೆಂಡತಿ ಮಕ್ಕಳ ಜೊತೆ ಕರ್ಕೊಬಂದಿದ್ಯಾ? ಇಲ್ಲ, ಅವ್ರು ಅಲ್ಲಿದ್ದಾರೆ, 2 ತಿಂಗಳು 3 ತಿಂಗಳು ಹೋಗ್ತಾ. ನಾನು ಅಂತನಿಗೆ ಡೈರೆಕ್ಟಾಗಿ ಹೇಳಿದೆ, ನೋಡಪ್ಪ, ಪ್ರಪಂಚ ಭಯಂಕರ ರೀತಿಯಲ್ಲಿ ಕೆಟ್ಟೋಗ್ತಾ ಇದೆ. ನಿನ್ನ ಮಕ್ಕಳ ಜೊತೆಯಲ್ಲಿ ತಂದೆಯಾದವನು ನೀನಿಲ್ಲ ಅಂದರೆ ಮಕ್ಕಳ ನಡತೆಗಳು ಏನಾಗುತ್ತೋ ಗೊತ್ತಿಲ್ಲ. ತಂದೆ ತಾಯಿಗಳು ಇದ್ದೇನೆ ಮಕ್ಕಳಿಗೆ ಹತೋಟಿಯಲ್ಲಿ ತಗೊಂಡಂಥ ಪರಿಸ್ಥಿತಿಲಿ ಪ್ರಪಂಚ ಹಾಳಾಗುತ್ತಾ ಇದೆ. ನಿನ್ನ ತಂದೆಯಾದವನು ನೀನಿಲ್ಲಿದ್ದರೆ, ನಿನ್ನ ಮಡದಿಯಾದವಳು ಅಲ್ಲಿ ಕೆಲಸಕ್ಕೆ ಹೋಗುತ್ತಾ ಮಕ್ಕಳನ್ನು ಸ್ಕೂಲ್ಗೆ ಕಾಲೇಜ್ಗೆ ಅಲ್ಲಿ ಓಡಿಸ್ತಾ ಇದ್ದರೆ ಮಕ್ಕಳು ಮೊದಲಾಗಿ ಕೆಟ್ಟೋಯ್ತಾರೆ. ಮತ್ತು ನೀನು ಹೆಂಡತಿಯನ್ನು ಬಿಟ್ಟು 2 ತಿಂಗಳು 3 ತಿಂಗಳು ಪಾತಿವ್ರತೆಯಿಂದ ಇರೋದಕ್ಕೆ ಆಗತ್ತಾ ಅಂತ ಅನ್ನುವಾಗ ಆತನ ಮನಸ್ಸಿನಲ್ಲಿ ಆಲೋಚನೆ ಬಂತು, ಇಲ್ಲ ನಾನು ಕೂಡ ತಪ್ಪಿನ ಮಾರ್ಗದಲ್ಲಿ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ. ಗಂಡಸಾದವನು ನೀನೇ ನಿನ್ನ ಶರೀರವನ್ನು ಹತೋಟಿಯಲ್ಲಿ ಮಾಡಿಕೊಳ್ಳದೆ ಹೆಂಡತಿಯಿಂದ 2 ತಿಂಗಳು 3 ತಿಂಗಳು ದೂರವಿದ್ದಂಥ ಕಾರಣಕ್ಕೆ ಪರಸ್ತ್ರೀಯಲ್ಲಿ ನೀನು ಹೋಗಿ ಮೋಹಿತನಾಗಬೇಕು, ನನ್ನ ಆಸೆಯನ್ನು ತೀರಿಸ್ಕೊಳ್ಳಬೇಕು ಅಂದ್ಕೊಂಡ ಆಲೋಚನೆಗಳು ನಿನ್ನಲ್ಲಿರುವಾಗ, ಅಂಥ ದುಷ್ಟ ಆಲೋಚನೆ ನೀಚನ ಆಲೋಚನೆ ನಿನ್ನಲ್ಲೇ ಹುಟ್ಟುವಾಗ ನಿನ್ನ ಹೆಂಡತಿಯಲ್ಲಿ ಹುಟ್ಟದೇ ಇರುತ್ತಾ? ಆತನ ಕಣ್ಣಲ್ಲಿ ನೀರು ತುಂಬೋತುತ್ತೆ. ಆತನ ಮನಸ್ಸು ನೋಯಿಸ್ಬೇಕಂತ ನಾನು ಹೇಳಿಲ್ಲ. ಹೆಂಡತಿಯಿಂದ ದೂರ ಇರುವಂಥ ಪರಿಸ್ಥಿತಿ ನಾನು ನೋಡುವಾಗ ಬಹಳ ನನಗೆ ನೋವಾಗುತ್ತೆ. ಯಾಕಂದರೆ 40% ಈ ರೀತಿಯಾದಂಥ ಸನ್ನಿವೇಶಗಳು ಬಂದೇನೆ ಪುರುಷರು ಬೇರೆ ಪ್ರಾಂತ್ಯದಲ್ಲಿ ಹೋಗಿ ಸಂಪಾದನೆಗೋಸ್ಕರ ಹೋಗುವಂಥದ್ದು, ಮನೆ ಕುಟುಂಬವನ್ನು ಬಿಟ್ಟು. ಅದೇ ರೀತಿ ಸ್ತ್ರೀಯರು ಯಜಮಾನನನ್ನು ಮಕ್ಕಳನ್ನು ಸ್ವದೇಶದಲ್ಲಿ ಬಿಟ್ಟು ಹೊರಗಡೆ ಹೋಗಿ ಸಂಪಾದನೆ ಮಾಡೋದಕ್ಕೋಸ್ಕರ 1 ತಿಂಗಳು 2 ತಿಂಗಳು ಅಂತ ಹೋಗುವಂಥದ್ದು. ಅಥವಾ ಮಕ್ಕಳುಗಳು ತಂದೆ ತಾಯಿನ ಬಿಟ್ಟು ಎಲ್ಲೋ ಓದಕ್ಕೆ ಬರ್ತಾಯಿದೆ ಅಂತ ಪರಿಸ್ಥಿತಿ ನೋಡ್ತಾ ಇದ್ದೇವಲ್ಲ ಪ್ರೇರೆ. ಬ್ಯಾಂಗ್ಳೂರಲ್ಲಿ ಯಾವ ರೀತಿಯಾಗಿದೆ? ಬ್ಯಾಂಗ್ಳೂರಲ್ಲಿ ಏನಾಗಿದೆ? ತಂದೆ ತಾಯಿಗಳು ಪಾಪ ನನ್ನ ಮಕ್ಕಳು ಪತಿವ್ರತೆಯಾಗಿ ಬದುಕ್ತಾ ಇರ್ತಾರೆ ಅಂದ್ಕೊಂಡ್ರೆ ಇಲ್ಲಿ ವೇಶ್ಯರಾಗಿ ತಿರುಗ್ತಾ ಇದ್ದಾರೆ. ಸ್ಟೂಡೆಂಟ್ಗಳ ಪರಿಸ್ಥಿತಿಗಳು ಏನಾಗಿದೆ ನೋಡಿ, ನಾಯಿ ರೀತಿಯಲ್ಲಿ, ಹುಚ್ಚು ನಾಯಿ ರೀತಿಯಲ್ಲಿ, ಜೂಲ್ ನಾಯಿ ರೀತಿಯಲ್ಲಿ ಹೆಣ್ಣಿನಿಂದ ಗಂಡು, ಗಂಡನಿಂದ ಹೆಣ್ಣು ಓಡಾಡ್ತಾ ಇದ್ದಾರೆ ಪ್ರೇರೆ. ಆದ್ದರಿಂದ ದೇವರು ಹೇಳುವಂಥ ಮಾತು, ವೇಶ್ಯವಾಟಿಕೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು. ಮತ್ತೊಂದು ನೋಡೋಣ ಏನಾಗುತ್ತೆ ಮಾಡಿದ್ರೆ ಅಂತ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ ನೋಡಿ, 23-25ರಿಂದ. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ತಂದೆ ತಾಯಿ ಆಸೆ ಏನು ಬೇರೆ? ನನ್ನ ಮಾತನ್ನು ಕೇಳಪ್ಪ, ನಾನು ಅನುಭವಿಸ್ತನು. ತಾಯಿ ಹೇಳ್ತಾಳೆ, ನಾನು ಅನುಭವಿಸ್ತಾಳಮ್ಮ. ದಾರಿಯಲ್ಲಿ ಹೋಗುವಾಗ ಮಾನಸ್ಥಳಾಗಿ ಬದುಕಮ್ಮ, ಪುರುಷರ ಕಡೆ ನೋಡಕ್ಕೆ ಹೋಗಬೇಡ. ನೀನೇನು ಸ್ನೇಹ ಭಾವದಿಂದ ಅಣ್ಣ ತಮ್ಮ ಸಂಬಂಧದಿಂದ ನೀನು ನೋಡ್ಬೋದು, ಆದರೆ ನಿನಗೆ ಸ್ನೇಹ ಭಾವದಿಂದ ಅವರು ನಿನ್ನನ್ನು ಮಾತನಾಡಿಸಿ 3-4 ಜನ ಇದ್ದಾಗ ನಿನ್ನನ್ನು ಕರೆಸಿ ಪಾರ್ಟಿ ಮಾಡೋಣ ಅಂತ ನಿನ್ನನ್ನು ಕರೆದು ಬಲಾತ್ಕಾರಿಸಿ ನಿನ್ನನ್ನು ಭಯಂಕರದ ರೀತಿಯಲ್ಲಿ ಕೊಲೆ ಮಾಡುವಂಥ ಪರಿಸ್ಥಿತಿಗಳು ಬರುತ್ತಮ್ಮ. ಆದ್ದರಿಂದ ತಾಯಿ ಹೇಳುವಂಥ ಮಾತು, ತಾಯಿ ಯಾವ ರೀತಿ ಹೇಳ್ತಾಳೆ ತನ್ನ ಮಕ್ಕಳಿಗೆ, ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ನಾನು ಹೇಳುವಂಥ ಮಾತುಗಳನ್ನು ಅನುಸರಿಸಿ ಬಾಳು, ಜ್ಞಾನವಂತಳಾಗು ಅಂತ ತಾಯಿ ಮಗಳಿಗೆ ಹೇಳ್ತಾಳೆ, ತಂದೆ ಮಗನಿಗೆ ಹೇಳ್ತಾಳೆ. ಇಲ್ಲಾಂದ್ರೆ ಏನಾಗುತ್ತೆ? ಮಾತನ್ನು ಕೇಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ? ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ. ಹೌದು, ಕಳ್ಳನಂತೆ ಹೊಂಚು ಹಾಕುತ್ತಾಳೆ, ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ. ಕಳ್ಳನಂತೆ ಹೊಂಚು ಹಾಕುತ್ತಾಳೆ, ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ. ಕಳ್ಳನಂತೆ ಹೊಂಚು ಇಂದ್ರಾನಗರದಲ್ಲಿ, ಕೋರಮಂಗಲದಲ್ಲಿ, ಮುಂತಾದ ಕಡೆ ಅಲ್ಲಲ್ಲಿ ನೋಡ್ತಾ ಇರ್ತೀವಿ ಪ್ರೇರೆ. ಇಲ್ಲೇ ಪ್ರೇರೆ ಓಡಾಡ್ತಾ ಇರ್ತಾರೆ ನೋಡ್ಕೊಂಡು, ಪುರುಷನ ಕಡೆ ನೋಡಿಕೊಂಡು ಯಾವನು ಇವರ ಬಲೆಗೆ ಬೀಳುತ್ತಾನೋ ಅನ್ನುವಂಥ ಆಲೋಚನೆಯಿಂದ, ದುಷ್ಟ ಆಲೋಚನೆಯಿಂದ, ನೀಚ ಆಲೋಚನೆಯಿಂದ ನಡತೆಗೆಟ್ಟವರಾಗಿ ಪುರುಷನ ಕಡೆ ನೋಡುತ್ತಾ ನಡೆಯುವಂಥ ಅನೇಕ ಸ್ತ್ರೀಯರನ್ನು ನೋಡ್ತಾ ಇದ್ದೀವಿ, ಅನೇಕ ಹುಡುಗಿಯರನ್ನು ನೋಡ್ತಾ ಇದ್ದೀವಿ. ಸ್ತ್ರೀ ಅಂದರೆ ಮನೆ ಕುಟುಂಬದಲ್ಲಿ ಗಂಡನಿದ್ದರೂ ಪರ ಪುರುಷನ ಮೇಲೆ ಆಸೆ ಪಡುವಂಥವ್ರು. ಹೆಣ್ಣು ಮಕ್ಕಳಂದರೆ ಸ್ತ್ರೀಯರು, ಮದುವೆ ಆಗದವರು. ಕಳ್ಳನಂತೆ ಹೊಂಚು ಹಾಕುತ್ತಾರಂತೆ.
ಅವಳ ನೋಟಕ್ಕೆ ಇವನು ನೋಡಿದರೆ ಅಲ್ಲಿ ಮುಗಿಯಿತು. ಕಳ್ಳನಂತೆ ಹುಂಚು. ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳಂತೆ. ದ್ರೋಹಿಗಳನ್ನು 5 ಜನ ಒಳ್ಳೆ ಸ್ನೇಹಿತರು ಇರ್ತಾರೆ. ಒಳ್ಳೆ ಸ್ನೇಹಿತರು. ಒಬ್ಬಳು ಅವರಿಗೆ ಪರಿಚಯ ಆದ ಮೇಲೆ ಇವನಿಗೆ ಗೊತ್ತಿಲ್ಲದೆ ಅವನ ಜೊತೆ ಸಂಬಂಧ, ಅವನಿಗೆ ಗೊತ್ತಿಲ್ಲದೆ ಇವನ ಜೊತೆ ಸಂಬಂಧ, 5 ಜನರನ್ನು ಪ್ರಿಯರೇ ನಿಭಾಯಿಸ್ತಾ ಇರ್ತಾರೆ ಪಾಪದಲ್ಲಿ. ಅಂದರೆ ಈ ಒಬ್ಬಳಿಂದ 5 ಜನ ವ್ಯಭಿಚಾರ ಮಾಡೋ ಥರ ಆಗೋಯ್ತು ಪರಿಸ್ಥಿತಿ. ಅಂದರೆ ದ್ರೋಹಿಗಳಾದ್ರು ಅವ್ರು ಒಳ್ಳೆ ಗುಣಲಕ್ಷಣದಿಂದ ಬದುಕ್ತಾ ಇದ್ರೇನೋ, ಇವಳು ನಡತೆಗೆಟ್ಟವಳು ಸಿಕ್ಕಿದ್ದರಿಂದ ಅವರು 5 ಜನರ ಗುಣಲಕ್ಷಣಗಳು ಹಾಳಾಗ್ಬಿಡ್ತು. ಒಂದು ವೇಳೆ ಈತಳು ಅಣ್ಣನ ರೀತಿಯಲ್ಲಿ ತಮ್ಮನ ರೀತಿಯಲ್ಲಿ ಆ ಭಾವನೆಯಿಂದ ಮಾತಾಡಿಸ್ತಾ ಇದ್ರೆ 5 ಜನರನ್ನ ಒಳ್ಳೆಯ ದಾರಿಯಲ್ಲಿ ನಡ್ಸೋಕ್ಕೆ ಸಾಧ್ಯ ಆಯಿತು. ಈಗ ಈತನಿಗೆ ಗೊತ್ತಿಲ್ಲದೆ ಆತನಿಗೆ ಗೊತ್ತಿಲ್ಲದೆ ಮತ್ತೊಬ್ಬನ ಜೊತೆ 5 ಜೊತೆನೂ ಕೆಟ್ಟ ಸಂಬಂಧ ಮಾಡಿಕೊಂಡು ಯಾರಿಗೂ ಹೇಳಬೇಡ ನಿನಗೋಸ್ಕರನೇ ಇದ್ದೇನು ಅಂತ ಮೋಸ ಮಾಡಿ ಬದುಕುವಂಥ ಜಾರ ಸ್ತ್ರೀಯರನ್ನು ನೋಡಿದ್ದೇವೆ. ಅದಕ್ಕೆ ದೇವರು ಹೇಳುವಂಥ ಅದ್ಭುತವಾದಂಥ ಮಾತು, ಸೂಳೆಯು ಆಳವಾದ ಹಳ್ಳ, ಅವಳಲ್ಲಿ ಬಿದ್ದವರು ಬಹಳ ಮಂದಿ, ಅವಳೊಳಗಡೆ ಬಿದ್ದು ಏಳಲಾರದಂತೆ ಮುಳುಗಿ ಸತ್ತವರು ಬಹಳ ಮಂದಿ. ಮಗನೇ, ಪರಸ್ತ್ರೀಯ ಬಳಿಗೆ ಹೋಗಬೇಡ, ಅವಳಿಂದ ಹತವಾದವರು ಬಹುಮಂದಿ. ಅವಳಿಂದ ಹತವಾದವರು ಅಂದರೆ ಜೀವನದಲ್ಲಿ ಏಳಿಗೆ ಆದವರು, ಸತ್ತು ಹೋಗಿರೋರು ಬಹಳ ಮಂದಿ. ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ, ಆಳವಾದ ಹಳ್ಳ. ಅಲ್ಲಿ ಹೋದೆಯಾ, ಅವಳನ್ನು ಮೋಹಿಸಿ ಏನೋ ಸುಖ ಪಡ್ಕೊಳ್ಳುವಂತ ಹೋಗಿದೆಯಾ, ನಿನ್ನ ಜೀವನ ಪೂರ್ತಿ ಭಿಕಾರಿಯಾಗಿ ರೋಗಿಷ್ಠನಾಗಿ ಸಾಯಬೇಕಾಗತ್ತೆ. ಎಂಥ ಒಳ್ಳೆ ದೇವರು ಬೇರೆ, ಎಂತೆಂಥ ಮಾತುಗಳನ್ನು ಬರೆಸಿದನು ಬೇರೆ. ಓಪನ್ ಸ್ಟೇಟ್ಮೆಂಟ್ ಆಗಿ ಹೇಳಿದ್ದಾರೆ ಸತ್ಯವೇದ ಗ್ರಂಥದಲ್ಲಿ. ಮುಚ್ಚುಮರೆ ಏನಕ್ಕೆ? ಮಕ್ಕಳೊಟ್ಟಿಗೆ ಮಾತಾಡಬೇಕು ಮುಚ್ಚುಮರೆನ. ಈ ಲೋಕದ ತಂದೆಗಳ ಬೇರೆ ಕೆಟ್ಟ ನಡವಳಿಕೆಯಿಂದ ಜೀವಿಸುವಾಗ ಬೈತಾರೆ. ಇಂಥವ್ರುಗಳು ನೀನು ಕರೆಕ್ಟಾಗಿ ಬದುಕಿ ಅಂತಾರೆ. ನೀನು ಇಂಥವ್ರುಗಳು ಲೋಫರ್ ಕರೆಕ್ಟಾಗಿ ಬದುಕು ಅಂತ ಹೇಳ್ತಾರೆ. ತಂದೆ ತಾಯಿಗಳೇ ಬೈಯುವಂಥ ಅಧಿಕಾರ ಇರುವಾಗ ನಡತೆಗೆಟ್ಟವರಿಗೆ ದೇವರು ಬೈಯೋದಿದ್ದೇನು ತಪ್ಪಾಯ್ತಾ? ಏನು ಹೇಳ್ತಾರೆ ನೋಡಿ, ಅದೇ ಹೇಳ್ತಾರೆ, ನೀವು ಬುದ್ಧಿ ಕಲೀಲಿ ಅಂತ. ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗೊಂಡಿ. ಅವ್ರ ಕೈ ಸಿಗಾಕೊಂಡ ನಿನ್ನ ಜೀವನ ಪೂರ್ತಿ ನರಳಾಟ. ನೀನು ಜೀವನ ಪೂರ್ತಿ ನರಳಾಟ ಪಡ್ಬೇಕಾಯ್ತು. ಇಕ್ಕಟ್ಟು ಬದುಕೋದಕ್ಕೆ ಬಿಡಲ್ಲ ನಿನ್ನನ್ನು. ಬೇಕು ಹಣ, ಬೇಕು ಬಟ್ಟೆ, ಬೇಕು ಗಾಡಿ ಅಂತ ನಿನ್ನ ಹತ್ರ ದೋಚ್ಕೊಂಡು ಪರನ್ ಸವಾಸದಲ್ಲಿ ಇರ್ತಾರೆ. ಅವನ ಹತ್ರನ ದೋಚ್ಕೊಂಡು ಇನ್ನೊಬ್ಬ ಬೇಕು ಅಂತಾರೆ. ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುವಳು. ಅರ್ಥ ಆಯ್ತಾ? ಆದರೂ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ ಪ್ರೇರೆ ಅಂತವ್ರು ಒಪ್ಕೊಳ್ಳಲ್ಲ. ಒಂದ್ಸಾರಿ ಅವ್ರ ಬಗ್ಗೆ ಬರ್ಸ ನೋಡಿ ಸತ್ಯವೇದ ಗ್ರಂಥದಲ್ಲಿ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 20ನೇ ವಚನ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 20ನೇ ವಚನ. ಅವಳು ಜಾರಳ ನಡತೆಯು ಹೀಗೇ ಸರಿ. ಜಾರಳ ಅಂದರೆ ಅರ್ಥ ಆಗುತ್ತೆ, ನಡತೆ ಕೆಟ್ಟವಳು. ಜಾರಳ ನಡತೆಯು ಹೀಗೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡಲಿಲ್ಲವಲ್ಲವೇ ಅಂದುಕೊಳ್ಳುವಳು. ಅರ್ಥ ಆಯ್ತಾಯ್ತಾ? ಜಾರಳ ನಡತೆಯು ಹೀಗೇ ಸರಿ, ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ಪಾಪ ಮಾಡಲಿಲ್ಲವೇ ಅಂದರೆ ನಾನು ತಪ್ಪು ಮಾಡಲಿಲ್ಲವೇ ಅಂದುಕೊಳ್ಳುವಳು. ಎಷ್ಟೋ ಜನರ ಬಳಿಯಲ್ಲಿ ಪಾಪದ ಕೃತ್ಯಗಳನ್ನು ಮಾಡಿ, ಎಷ್ಟೋ ಮನೆಗಳನ್ನು ಹಾಳು ಮಾಡಿ, ಅವ್ರ ಮನೆಯನ್ನು ಧ್ವಂಸ ಮಾಡಿ, ಭಿಕಾರಿಯಾಗಿ ಮಾಡಿ, ರೋಗವನ್ನು ಭರಿಸಿ ಇವಳೇನು ಅನ್ಕೋತಾಳೆ ಅಂದರೆ ನಾನು ಪಾಪನೇ ಮಾಡಲಿಲ್ಲವಲ್ಲವೇ, ನಾನಿಂಥ ಪಾಪ ಮಾಡೇ ಇಲ್ವಲ್ಲ ಅಂತ ಬಹಳ ನಾಜೂಕಾಗಿ ಗಂಡನ ಒಟ್ಟಿಗೆ ಬದುಕುವಂಥವ್ರು ನೋಡ್ತೇವೆ. ಅದಕ್ಕೆ ದೇವರು ಹೇಳುವಂಥ ಮಾತು ಗೊತ್ತಾ, ವ್ಯಭಿಚಾರ ಮಾಡಬಾರದು. ಮಾಡಿದ್ರೆ ಭಿಕಾರಿ ಆಗುತ್ತೇವೆ, ರೋಗ ಬರುತ್ತದೆ. ಯಾವುದೋ ಒಂದು ಮದುವೆ ಮಾಡಿಕೊಂಡು ಗಂಡ ತಂದೆ ತೋರಿಸುವಂಥ, ತಾಯಿ ತೋರಿಸುವಂಥ ಒಂದು ಮದುವೆ ಆಗಿ ಸುಖಾಗಿ ಮಾಡಿ. ಪ್ರೀತಿ ಪ್ರೇಮ ಅಂತ ಹೋಗ್ಬೇಡಿ ಬೇರೆ, ಭಯಂಕರವಾಗಿ ಮೋಸ ಹೋಗ್ತೀರಾ. ಪ್ರೀತಿ ಒಂದರಲ್ಲೇ ಹುಟ್ಟಲ್ಲ. ಸ್ಕೂಲ್ಗೆ 10ನೇ ಕ್ಲಾಸ್ ಮಕ್ಳಿಗೆ 2-3 ಪ್ರೀತಿ ಆಗ್ಬಿಟ್ಟಿರ್ತದೆ. ಇವಾಗ ಲೀಡಿಂಗಲ್ಲಿದ್ದಾರೆ ಅವರು.
ಈಗಿರುವಂಥ ಪುರುಷರ ಥರ ಅಲ್ಲ, ಅವ್ರು ಲೀಡಿಂಗಲ್ಲಿದ್ದಾರೆ. ಸ್ಕೂಲ್ 4ನೇ ಕ್ಲಾಸ್ ಹೋದಾಗಲೇ ಪ್ರೀತಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 5ನೇ ಕ್ಲಾಸ್ಗೊಂದು ಪ್ರೀತಿ, 6ನೇ ಕ್ಲಾಸ್ಗೊಂದು ಪ್ರೀತಿ, 7ನೇ ಕ್ಲಾಸ್ಗೊಂದು ಪ್ರೀತಿ, 8ನೇ ಕ್ಲಾಸ್ಗೊಂದು ಪ್ರೀತಿ. ಸ್ಕೂಲ್ ಚೇಂಜ್ ಆಯಿತು, ನಮ್ಮ ನಡವಳಿಕೆ ಸ್ಕೂಲ್ ಚೇಂಜ್ ಆಯಿತು, ಅಲ್ಲೊಂದು ಪ್ರೀತಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗಿ 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 ಯಾವ ಹೆಣ್ಣು ಎಲ್ಲಿ ಕೆಟ್ಟಿರ್ತಾಳೆ ಯಾರು ಗೊತ್ತು? ಹೆಣ್ಣು ಎಲ್ಲಿ ಕೆಟ್ಟಿರ್ತಾಳೆ ಅಂತ ಯಾರು ಗೊತ್ತು? ಲವ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡಿ. ಲವ್ ಒಂದೇ ಕಡೆ ಇರಲ್ಲ, ಅದು ನಾಯಿ ಥರ ಜಂಪ್ ಆಗ್ತಾ ಇರುತ್ತೆ. ಅದು ಕಾಮ ಕೋರಿಕೆ ತೀರಿಸಿಕೊಳ್ಳುವಂಥದ್ದು. ಪ್ರೀತಿ ಅಂದರೆ ಏನು ಹೇಳಿ? ಕೋರಿಕೆಯನ್ನು ತೀರಿಸಿಕೊಳ್ಳದೆ ತ್ಯಾಗ ಮಾಡುವಂಥದ್ದೇ ಪ್ರೀತಿ. ಆ ಪ್ರೀತಿ ನಮ್ಮನ್ನು ನಿಮ್ಮನ್ನು ಆ ಸರ್ವೇಶ್ವರನು ಪ್ರೀತಿ ಕೊಟ್ಟಿದ್ದಾರೆ. ಗಾಳಿ ಉಚಿತವಾಗಿ, ಮಳೆ ಉಚಿತವಾಗಿ, ಆಹಾರ ಉಚಿತವಾಗಿ, ಈ ಬದುಕು ಉಚಿತವಾಗಿ. ನಮ್ಮಿಂದ ಏನು ಕೋರಿಕೆ ಇದ್ದರೂ ಏನೂ ಇಲ್ಲ. ನೀನು ಬದುಕು, ಒಳ್ಳೆ ರೀತಿಯಲ್ಲಿ ಬದುಕು, ಸತ್ತಿ ನನ್ನ ಹತ್ರಕ್ಕೆ ಬಾ. ಒಳ್ಳೆ ರೀತಿಯಿಂದ ಬದುಕು, ವೇಷವಾಟಿಕೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಪರಸ್ತ್ರೀಯ ಗೊಡವೆಗೆ ಹೋಗಬೇಡ, ನಿನ್ನ ಹೆಂಡತಿ ನೀನು ಆನಂದಿಸು ಅನ್ನೋದು ದೇವರ ಆಜ್ಞೆಗಳು. ಅವಳು ತಿಂದು ಬಾಯನ್ನು ಒರೆಸ್ಕೊಂಡು ನಾನು ತಪ್ಪು ಮಾಡಲಿಲ್ಲವೆಂದು ಅಂದುಕೊಂಡು ಫಿಲಮ್ ಟಾಕೀಸ್ಗಳು ನೋಡ್ತಾ ಇದ್ಬಿಟ್ಟು ಹೀರೋಯಿನಿಗಳು ಯಾವ ರೀತಿ ಇದ್ದಾರೆ, ಅವರ ನಡತೆ ಯಾವ ರೀತಿ ಇದೆ, ಅವ್ರ ಬಟ್ಟೆ ಯಾವ ರೀತಿ ಇದೆ, ಅವ್ರೇನು ಅನ್ಕೋತಾರೆ? ನಾನು ಪಾಪ ಮಾಡ್ತಾ ಇಲ್ಲವಲ್ಲ, ನಾನು ಪಾಪ ಮಾಡ್ತಾನೆ ಅಂದರೆ ಇಂಥ ಈ ದುಷ್ಟ ನಡವಳಿಕೆಯಿಂದ ಈ ದುಷ್ಟ ವಸ್ತ್ರಗಳನ್ನು ಹಾಕಿಕೊಂಡಿರುವಂಥ ಈ ಹೆಣ್ಣು ಮಕ್ಕಳ ನಡವಳಿಕೆಯನ್ನು ನೋಡಿದಂಥ ಪುರುಷರು ಚಿಕ್ಕ ಮಕ್ಕಳ ಮೇಲೆ ಮೃಗರ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಕಣ್ಣೆಂಬುವಂಥ ಕ್ಯಾಮ್ರಾದಿಂದ ಫೋಟೋ ಹೊಡೆದು ಇರೋ ದುಷ್ಟ ಆಲೋಚನೆಯಿಂದ ತುಂಬಿರುವಂಥ ಬಟ್ಟೆಗಳನ್ನು ಅವರ ಕಣ್ಣಿನಿಂದ ಕ್ಯಾಮ್ರಾ ಹೊಡೆದು ಹೃದಯ ಎಂಬುವಂಥ ಸ್ಟೋರೇಜಲ್ಲಿ ಇಟ್ಕೊಂಡಿರ್ತಾರೆ ಆ ಫೋಟೋ. ಯಾರಾದರೂ ಇವ್ರು ಸಿಗಲ್ಲ. ಇವ್ರು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡ್ಕೊಂಡು ನಟನೆ ಮಾಡ್ಕೊಂಡು ಪ್ರಪಂಚವನ್ನು ಹಾಳು ಮಾಡ್ದೋದಕ್ಕೆ ಇವ್ರು ರೆಡಿ ಇರ್ತಾರೆ, ಅಲ್ಲಿ ಶೂಟಿಂಗಲ್ಲಿ ಇರ್ತಾರೆ. ಚಿಕ್ಕ ಮಕ್ಕಳು ಸಿಕ್ಕಿದಾಗ ಈ ಸ್ಟೋರೇಜ್ ತೆಗಿತಾನೆ, ಫೋಟೋ ತೆಗೆದಾಗ ಫೋನಲ್ಲಿ ಇರ್ತಾರೆ. ಫೋಟೋ ತೆಗೆದು ನೋಡಿ ನೋಡಿ ಆಸೆ ಬಂದಾಗ ಚಿಕ್ಕ ಮಕ್ಕಳನ್ನು ಬಿಡೋಲ್ಲ, ವಯಸ್ಸಾದವ್ರನ್ನೂ ಬಿಡೋಲ್ಲ, ಯಾರನ್ನೂ ಬಿಡಲ್ಲ, ಬಲಾತ್ಕರಿಸಿ ಸಾಯಿಸ್ತಾರೆ. ಮಾನಮರಿಯಿಂದ ಬಟ್ಟೆ ಹಾಕೋಬೇಕು ಅಂತ ದೇವರು ಹೇಳಿದ್ದಾರೆ. ನನಗೆ ಯಾಕೆ ಸ್ವಂತ ಆಲೋಚನೆಯಿಂದ ಯಾಕೆ ಹೇಳಿ? ನನ್ನ ತಂದೆ ಬರೆಸಿರುವಂಥ ಮಾತನ್ನು ನಾನು ಹೇಳ್ತೇನೆ. ಅವ್ರ ಮಾತು ಕೇಳ್ತೀರಾ? ದೇವ್ರ ಮಾತು ಬೇರೆ ಇದು, ಯಾವನೋ ಮನುಷ್ಯನ ಮಾತಲ್ಲ, ದೇವ್ರ ಮಾತು. ಕಡೆದಾಗಿ ನೋಡಿ ಮುಗಿಸ್ಕೊಳ್ಳೋಣ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ಹಾಗೆಯೇ ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಕೊಳ್ಳಿ. ಏನು ಬೇರೆ, ತುಂಬ ಟೈಟಾಗಿ ಹಾಕಿರ್ತಾರೆ ಬಟ್ಟೆ. ಇವಳ ಅನೈತಿಕ ಸಂಬಂಧವನ್ನು ನೋಡಿ ಗಂಡನು ಬರವಾಗಿ ಹೊಡೆದಿರ್ತಾನೆ ಪ್ರೇರೆ. ಅದು ಇಲ್ಲೇ ಕಾಣ್ತಾ ಇರುತ್ತೆ ಕಾಲು ಭಾಗದಲ್ಲಿ. ಅಷ್ಟು ಬಿಗಿಯಾಗಿ ಬಟ್ಟೆ ಹಾಕ್ಬೇಕಾ? ಅಂತ ದರಿದ್ರ ಬಾಡಿಗೆ ಬೇರೆ ಬಟ್ಟೆ ಇಲ್ವಾ? ಆ ಬಟ್ಟೆಗಳಲ್ಲಿ ಯಾವ ರೀತಿ ಹಾಕ್ತಾರೆ ಅಂದರೆ ಸೇಮ್ ಅವರ ದೇಹದ ಚರ್ಮ ಯಾವ ರೀತಿ ಇರುತ್ತೋ ಅದೇ ರೀತಿ ಬಟ್ಟೆಗಳನ್ನು ಹಾಕ್ತಾರೆ. ಇನ್ನೇನು ದರಿದ್ರನೂ ಇವ್ರಿಗೆ. ಅಂದರೆ ಬಟ್ಟೆ ಹಾಕ್ದಿರೋ ರೀತಿ ನಾನು ಕಾಣಿಸ್ಬೇಕು ಪ್ರಪಂಚಕ್ಕೆ. ಬಟ್ಟೆ ಹಾಕಿದ್ದೀನಿ, ಹಾಕ್ದ ರೀತಿ ಕಾಣಿಸ್ಬೇಕು. ಅದು ಯಾವ ರೀತಿ ಇರಬೇಕು? ನನ್ನ ದೇಹದ ಬಣ್ಣದ ಕಲರೇ ಇರಬೇಕು. ಅಂಥದ್ದು ಕೊಡಿ ಸರ್. ಸ್ವಲ್ಪ ನಮ್ಮ ಸಡಿಲವಾದದ್ದು ಬೇಡ. ನಾನು ದುಷ್ಟಳಾಗಿ ಬದುಕಿದಾಗ ನನ್ನ ಗಂಡನು ಬರವಾಗಿ ಹೊಡೆದಲ್ಲ, ಆ ಬರೆನೂ ಕಾಣಬೇಕು, ಆ ಊತನೂ ಕಾಣಬೇಕು. ಏನು ಅಷ್ಟೊಂದು ಬಿಗಿಯಾಗ? ಮಾನಸ್ಥರ ನೀವು? ದರಿದ್ರದವರ, ಇಲ್ಲ ನೀಚರ, ಇಲ್ಲ ದುಷ್ಟರ, ಇಲ್ಲ ಯಾರು? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಸೂಳೆಯು ಆಳವಾದ ಹಳ್ಳ, ಇಕ್ಕಟ್ಟಾದ ಗುಂಡಿ, ಇವರ ಬಲೆಗೆ ಸಿಕ್ಕಾಕೊಂಡ್ರೆ ನಿಮ್ಮ ಜೀವನ ಸರ್ವನಾಶ. ತನ್ನ ನಡತೆಯನ್ನು ಸರಿಪಡಿಸಿಕೊಂಡ್ರೆ ದೇವರ ರಕ್ಷಣೆ ಸಿಗುತ್ತೆ. ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವವನಿಗೆ ವಿಶೇಷವಾದ ರಕ್ಷಣೆ ಇದೆ, ದೇವರು ಕಾಪಾಡ್ತಾರೆ. ನಡತೆಗೆಟ್ಟವರ ನಡತೆಗೆಟ್ಟಿಸಿ ನೀವು ನಡತೆಗೆಟ್ಟು ಲೋಕದಲ್ಲಿರುವಂಥ ಯೌವನಸ್ಥರನ್ನು ಪುರುಷರನ್ನು ಹಾಳು ಮಾಡ್ತಾ ಇದ್ದೀರಾ. ಒಂದು ದಿವಸ ಭಯಂಕರವಾದಂಥ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅಮ್ಮ, ತಂಗಿ, ಅಕ್ಕ, ಅಮ್ಮ, ನಿಮ್ಮಲ್ಲಿ ಪ್ರೀತಿಯಿಂದ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದೇಶದ ಯೌವನಸ್ಥರನ್ನು ಹಾಳು ಮಾಡಬೇಡಿ ಅಮ್ಮ. ದಯಮಾಡಿ ಮೈ ತುಂಬ ಬಟ್ಟೆ ಹಾಕಿ, ಕೈ ತುಂಬ ಬಳೆ ಹಾಕಿ, ಕುಂಕುಮ ಹಾಕಿ, ಹೂ ಮುಟ್ಕೊಳ್ಳಿ, ಲಕ್ಷಣವಾಗಿ ಸೀರೆ ಹಾಕೊಳ್ಳಿ, ದೇವತೆ ಥರ ಕಾಣ್ತೀರ. ಏನಾಗಿದೆಯಮ್ಮ? 20 ವರ್ಷದ ಹಿಂದೆ ಏನಾಗಿದ್ರಿ, ಈಗೇನಾಗಿದ್ದೀರಾ? ಸಿನಿಮಾ ನೋಡಿ ಕೆಡಬೇಡಿ, ದಯಮಾಡಿ ಸಿನಿಮಾ ನೋಡಿ ಕೆಡಬೇಡಿ.
ಪಾಪದ ಬೀಜವನ್ನು ಬಿತ್ತುವವನು ಏನು ಬಿತ್ತನೋ ಅದೇ ಕೊಯ್ಬೇಕಾಗತ್ತೆ. ಯಾರನ್ನೂ ಬಿಡಲ್ಲ ದೇವರು ಮಾತ್ರ ಯಾರಿಗೂ ಬಿಡಲ್ಲ. ಅದರಿಂದ ದೇವರ ಶಿಕ್ಷೆಗೆ ಗುರಿಯಾಗಬೇಡಿ, ವ್ಯಭಿಚಾರ ಜೀವಿತಕ್ಕೆ ಹೋಗಬೇಡಿ. ನಿಮ್ಮಲ್ಲಿರುವಂಥ ಹೆಂಡತಿಯಲ್ಲಿ, ನಿಮ್ಮಲ್ಲಿರುವಂಥ ಗಂಡನಲ್ಲೇ ಸಂತೃಪ್ತರಾಗಿ ಬದುಕಿ. 50 ವರ್ಷ 40 ವರ್ಷ ದಾಟಾದ ಮೇಲೆ ನಿಮ್ಮ ದೇಹದ ಕೋರಿಕೆಗಳ ಆಸೆಗಳು ಎಲ್ಲ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಏಂತಿಕ್ಕೆ ಪ್ರೇರೆ ಇಂಥ ದುರ್ಬುದ್ಧಿಗಳು? ಏಂತಿಕೆ? ನೀವು ಪರರಲ್ಲಿ ಆಸೆ ಪಟ್ಟು ಹೋಗುವಾಗ ನಿಮ್ಮನೇಲಿರೋರು ಪರರಲ್ಲಿ ಇಷ್ಟಪಡ್ತಾರೆ. ಆದುದರಿಂದ ವ್ಯಭಿಚಾರ ಮಾಡದೆ ಪವಿತ್ರರಾಗಿ ಪರಿಶುದ್ಧರಾಗಿ, ಹೆಂಡತಿಗೋಸ್ಕರ ಗಂಡನ ದೇಹ ಮೀಸಲಾಗಿರಬೇಕು, ಗಂಡನಿಗೋಸ್ಕರ ಹೆಂಡತಿ ದೇಹ ಮೀಸಲಾಗಿರಬೇಕೆನ್ನುವಂಥ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ಆ ತಂದೆಯಾದ ಪರಮಾತ್ಮನು ಬರೆಸಿರುವಂಥ ಮಾತುಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯಮಾಡಿ ಅದನ್ನು ಸ್ವೀಕರಿಸಿ ನಿಮ್ಮ ಜೀವಿತಗಳನ್ನು ದೇವರಲ್ಲಿ ಕಾಪಾಡಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನಾವು ದೇವರ ಮುಂದೆ ಮಾಡಿ ಮುಗಿಸಿಕೊಳ್ಳೋಣ. ತಂದೆಯಾದ ದೇವರೇ, ಅನೇಕರು ತಂದೆ ಪಾಪದಿಂದ ತಂದೆ ಮೋಸ ಹೋಗ್ತಾ ಇದ್ದಾರಪ್ಪ, ಅವ್ರನ್ನು ಕಾಪಾಡಿರಿ ತಂದೆ. ಗಂಡನು ಹೆಂಡತಿನ ಬಿಟ್ಟು ವಿಚಾರ ಮಾಡುವಂಥದ್ದು, ಹೆಂಡತಿ ಗಂಡನನ್ನು ಬಿಟ್ಟು ವಿಚಾರ ಮಾಡುವಂಥದ್ದು, ಇದರಿಂದ ರೋಗ ಬಂದು ಅವ್ರ ಮನೆ ಕುಟುಂಬಗಳೇ ಸರ್ವನಾಶ ಆಗುತ್ತದೆ ತಂದೆ. ಅನೇಕ ಮನೆ ಕುಟುಂಬಗಳಲ್ಲಿ ಒಡಕು ಇದೆ ತಂದೆ. ಆ ಕುಟುಂಬದ ವಿಷಯಗಳು ಬೀದಿಲಿ ಬಂದು ಭಯಂಕರವಾದ ರೀತಿಯಲ್ಲಿ ತಂದೆ ಅವರ ಗೌರವಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ತಂದೆ. ಅವರ ಗೌರವಗಳನ್ನು ಅವರು ಕಾಪಾಡಿಕೊಂಡು ದೇಹದ ಕೋರಿಕೆಗಳಿಗೆ ತಮ್ಮ ಮರ್ಯಾದೆಯನ್ನು ಹಾಳು ಮಾಡಿಕೊಳ್ಳದೆ ತನ್ನ ಕುಟುಂಬದಲ್ಲಿ ಸಂತೃಪ್ತರಾಗಿರುವುದಕ್ಕೆ ಸಹಾಯ ಮಾಡಿ ತಂದೆ. ದಯಮಾಡಿರಿ, ಅವರನ್ನು ಬದಲಾಯಿಸಿರಿ. ನಿಮ್ಮ ವಾಕ್ಯ ಮಾತ್ರ ಅವರನ್ನು ಸರಿಪಡಿಸಲು ಸಾಧ್ಯ ತಂದೆ. ಎಲ್ಲರೂ ನಿಮ್ಮ ಸತ್ಯವೇದ ಗ್ರಂಥವನ್ನು ಓದುವಂತೆ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಪಾಪದಲ್ಲಿ ವಿಮೋಚನೆಯನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡಿ. ಎಲ್ಲರನ್ನು ಕಾಪಾಡಿರಿ, ಕನಿಕರಿಸಿ ಎಂದು ಪ್ರಾರ್ಥನಾ ರಕ್ಷಕನಾದ ಕ್ರಿಸ್ತ ಯೇಸುವನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆ ಮಾಡ್ತೇವೆ.